ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ ಮ್ಯಾಚ್ ಆರಂಭ ಆಗೋದಕ್ಕೆ. ಕ್ರಿಕೆಟ್ ಪ್ರೇಮಿಗಳ ಈ ಜೋಶು ಜೊತೆಗೆ ಅವ್ರು ಏನು ಹೇಳ್ತಿದ್ದಾರೆ ಮ್ಯಾಚ್ ಬಗ್ಗೆ, ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಯಾರ ಮೇಲೆ ಅತಿ ಹೆಚ್ಚು ಹೋಪ್ ಇಟ್ಕೊಂಡಿದ್ದಾರೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಲ್ಲಿಂದ ಅಂತ. ಎಸ್ ಪ್ರೇಮ್, ಇವತ್ತಿನ ಹೈ ವೋಲ್ಟೇಜ್ ಪಂದ್ಯವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಇಡೀ ಒಂದು ಭಾರತವೇ ಕಾತುರದಿಂದ ಕಾಯ್ತಾ ಇದೆ. ಅದರಲ್ಲೂ ಕೂಡ ಭಾರತ ಹಾಗೂ ನ್ಯೂಜಿಲ್ಯಾಂಡ್ ನಡುವೆ ನಡ್ತಕ್ಕಂಥ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಜನ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ನಾನಿವತ್ತು ನವರಂಗ್ ಸಮೀಪದಲ್ಲಿರ್ತಕ್ಕಂತಹ ಕೆಲಿ ಗ್ರೌಂಡ್ ಬಳಿ ಇದ್ದೇನೆ. ಸಾಕಷ್ಟು ಕ್ರೀಡಾ ಪ್ರೇಮಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ ಇವತ್ತಿನ ಮ್ಯಾಚ್ ಬಗ್ಗೆ? ಇವತ್ತಿನ ಮ್ಯಾಚು ವಿರಾಟ್ ಕೊಹ್ಲಿ ಸೂಪರಾಗಿ ಆಡಿದ್ರೆ ಗ್ಯಾರಂಟಿ ವಿನ್ ಆಗ್ತಾರೆ. ನಿಜವಾಗ್ಲೂ ಬ್ಯಾಟಿಂಗ್ ಫುಲ್ಲು 8 ಜನ ಇದ್ದಾರೆ. ಬ್ಯಾಟಿಂಗು ಮೇನ್ ಬೌಲಿಂಗಲ್ಲಿ ಕವರ್ ಮಾಡಿದ್ರೆ ಗ್ಯಾರಂಟಿ ಇಂಡಿಯಾ ವಿನ್ ಆಗುತ್ತೆ. ಸರ್, ಎಷ್ಟು ಜೋಶ್ ಇದೆ ಮೇಡಮ್? ನಾವು ವಿರಾಟ್ ಕೊಹ್ಲಿ ಫ್ಯಾನ್ಸು ಮತ್ತು ಇಂಡಿಯನ್ ಟೀಮ್ಗೆ ಸದಾ ಸಪೋರ್ಟ್ ಮಾಡಿದವರು. ಸೊ ಜೋಶು ನೀವು ಕೇಳೋಂಗೆ ಇಲ್ಲ. 100% ನಾವೇ ಗೆಲ್ಲೋದು ಇವತ್ತು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಎಂಥ ಟೀಮ್ ರೆಡಿ ಮಾಡಿದ್ದಾರೆ ಅಂದರೆ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ನಮ್ಮನ್ನು. ಪಾಕಿಸ್ತಾನದವರು ಆಲ್ರೆಡಿ ಮನೇಲಿದ್ದಾರೆ, ನ್ಯೂಜಿಲೆಂಡು ಮನೆಗೆ ಹೋಗ್ತಾರೆ. ಏನು ಹೇಳ್ತೀರಾ? ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಎಲ್ಲ ಚೆನ್ನಾಗಿ ಆಡಬೇಕು ಅನ್ನೋದು ಇವತ್ತು. ಇಂಡಿಯಾ ವಿನ್ ಆಗಬೇಕು ಅಷ್ಟೇ. ಸರ್, ಏನು ಹೇಳ್ತೀರಾ ಸರ್? ಯಾರು ಫಾರ್ಮಲ್ಲಿದ್ದಾರೆ, ಏನು ಹೇಳ್ತೀರಾ? ನಮ್ಮ ಇಂಡಿಯಾ ಟೀಮಲ್ಲಿ ಎಲ್ಲರೂ ಫಾರ್ಮಲ್ಲೇ ಇದ್ದಾರೆ. ಎಲ್ಲರೂ ಇವತ್ತು ಆಡ್ತಾರೆ. ಚಾಂಪಿಯನ್ಸ್ ಟ್ರೋಫಿ ನಮ್ಮದೇ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಕೊಹ್ಲಿನೂ ಚೆನ್ನಾಗಿ ಆಡ್ತಾರೆ, ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಸರ್, ಫಸ್ಟು ಅಂದರೆ ಬ್ಯಾಟಿಂಗ್ ತೊಗೋಬೇಕಾ ಬೌಲಿಂಗ್ ತೊಗೋಬೇಕಾ, ಏನು ಹೇಳ್ತೀವಿ? ಫಸ್ಟು ಬ್ಯಾಟಿಂಗ್ ತೊಗೊಂಡ್ರೆ ಪ್ರೆಷರ್ ಕಮ್ಮಿ ಆಗುತ್ತೆ. ಇನ್ನೊಂದು ನಮ್ಮ ಕಡೆ ಆಲ್ರೌಂಡರ್ಸು ಭಾಳಷ್ಟು ಜನ ಇದ್ದಾರೆ, ಬೌಲಿಂಗು ಚೆನ್ನಾಗಿದೆ. ಸೊ ಅದರಿಂದ ಫಸ್ಟ್ ಬ್ಯಾಟಿಂಗ್ ತೊಗೊಂಡು ಒಂದು ಒಳ್ಳೆ ಸ್ಕೋರ್ ಮಾಡಿದರೆ ಖಂಡಿತ ಗೆಲ್ತೀವಿ ನಾವೇ. ಮೇಡಮ್, ರೋಹಿತ್ ಶರ್ಮಾ ಪರ್ಫಾರ್ಮೆನ್ಸಿಂದ ವಿನ್ ಆಗುತ್ತೆ. ಪ್ಲಸ್ ಆಲ್ರೌಂಡರ್ ಇಂಪಾರ್ಟೆಂಟ್ ಮೇಡಮ್. ಆಲ್ರೌಂಡರ್ ಆಟ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಇಂಡಿಯಾನೇ ವಿನ್ ಆಗೋದು ಚಾಂಪಿಯನ್ಸ್ ಟ್ರೋಫಿ. ಹೋದ ಸತಿ KL ರಾಹುಲ್ ಗೆಲ್ಸ್ಕೊಟ್ಟಿದ್ದಾರೆ, ಈ ಸತಿನೂ ಮಾಡ್ತಾರೆ. ಓಕೆ. ಅಂದರೆ ಇಲ್ಲಿರ್ತಕ್ಕಂತಹ ಎಲ್ಲರೂ ಹೇಳೋದು ಒಂದೇ ಒಂದು, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಇಂಡಿಯಾಕ್ಕೆ ಆಲ್ ದಿ ಬೆಸ್ಟ್, ಇಂಡಿಯಾ ಕಪ್ಪು ನಮ್ಮದೇ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್